ಒಬ್ರು ನ್ಯಾಯಾಂಗದಲ್ಲಿರ್ತಕ್ಕಂಥವ್ರು ಒಬ್ರು ಒಂದು ಟಿಪ್ಪಣಿ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ರವರು ಸ್ವತಂತ್ರ ಹೋರಾಟಗಾರರಲ್ಲ, ಆದ್ರಿಂದ ಅವರ ಜಯಂತಿಯನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಮಟ್ಟಿಗೆ ಹೇಳಿದ್ದಾರೆ. ಆದ್ರೆ ನನ್ನ ಪ್ರಶ್ನೆ ಇಷ್ಟೇ, 16ನೇ ಶತಮಾನದಲ್ಲಿ ಮನ್ನೂರವರಾಗಿರ್ತಕ್ಕಂಥ ರಜಾಕ್ ಅವರು ಹೇಳಬೇಕು, ರಾಣಿ ಅಬ್ಬಾಖಾರ್ ಅವರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ್ರು. ತದನಂತರ ಕಿತ್ತೂರು ರಾಣಿ ಚೆನ್ನಮ್ಮನ ಅವರು ಹೋರಾಟ ಮಾಡಿದ್ರು. ತದನಂತರ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಸಿಂಧೂರು ಲಕ್ಷ್ಮಣ ಇರ್ಬೋದು, ಇವರೆಲ್ಲರೂ ಸಹ ಬ್ರಿಟಿಷರ ವಿರುದ್ಧ, ಪೋರ್ಚುಗೀಸರ ವಿರುದ್ಧ, ಪರಕೀಯರ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರು. ಇವರು ಸ್ವತಂತ್ರ ಹೋರಾಟಗಾರ ಅಲ್ವಾ, ಹೌದಾ ಅಂತ ಹೇಳಿ ಅವರು ಒಂದು ಹೇಳಿಕೆ ಕೊಟ್ಟರೆ ಬಹಳ ಉತ್ತಮ ಆಗುತ್ತೆ. ಕೇವಲ ಯಾವುದೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಟಿಪ್ಪು ಸುಲ್ತಾನ್ ಸ್ವತಂತ್ರ ಹೋರಾಟಗಾರರ ಆಗದೆ ಇರಬಹುದು, ಆದ್ರೆ ಈ ರಾಷ್ಟ್ರಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಅವರ ಕೊಡುಗೆ ಯಾರೂ ಸಹ ಅಲಿಗಳಿಗೆ ಆಗುವುದಿಲ್ಲ. ಯಾರಾದರೂ ಸಹ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಆ ಹೋರಾಟದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಡೀ ಭಾರತದ ಇತಿಹಾಸ ಸಿಗ್ತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಮಾತ್ರ, ಇಲ್ಲಿ ಯಾರೂ ಸಹ. ಈ ರಾಷ್ಟ್ರದಲ್ಲಿ 562 ರಾಜ ಮಹಾರಾಜರಿದ್ರು. ತಪ್ಪಾಗಿದ್ರೆ ನಮ್ಮ ಅರಸ್ ಸಾಹೇಬ್ ಇದ್ದಾರೆ, ಹೇಗಿದ್ರು ಅದನ್ನ ಸರಿ ಮಾಡಬೇಕು. 562 ರಾಜ ಮಹಾರಾಜರ ರಾಜ್ಯದಲ್ಲಿ ಸ್ವತಂತ್ರ ಹೋರಾಟ ಅಂತ ಹೇಳಿ ನಾವು ಅಂದಾಗ 1857 ಇಸ್ವಿ ಝಾನ್ಸಿ ಲಕ್ಷ್ಮಿ ಬಾಯಿ ಅಂತ ಹೇಳ್ತೀವಿ. ಅದ್ರ ಹಿಂದೆ ನಾವು ನೋಡಿದಾಗ ಸಿಪಾಯಿ ಮುಕ್ತಿ ಆದ ನಂತರ ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಸೇರಿ ಇದು ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ, ಇದಕ್ಕೆ ಯಾರಾದ್ರೂ ನಾಯಕತ್ವ ವಹಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಹುಸಂಖ್ಯಾತರಾದ ಏನಿದ್ರು ಯಾರು ಸಹ ಮುಂದೆ ಬರಲಿಲ್ಲ. ಬಹುಸಂಖ್ಯಾತರಾದ ಹಿಂದೂಗಳು ಯಾರು ಸಹ ಮುಂದೆ ಬರಲಿಲ್ಲ ನಾಯಕತ್ವ ವಹಿಸ್ತೀನಿ ಅಂತ ಹೇಳಿ. ಆಗ ನಾಯಕತ್ವ ವಹಿಸ್ತೀನಿ ಅಂತ ಹೇಳಿ ಬಂದವರು ಬಹದ್ದೂರ್ ಶಾ ಜಫರ್ ಮುಂದೆ ಬಂದು ಅವರು ಸಹ ಸುಮಾರು 80 ವರ್ಷ ಆಗಿತ್ತು. ನಾನು ಈ ನಾಯಕತ್ವ ವಹಿಸ್ತೀನಿ ಅಂತ ಹೇಳಿ ಮುಂದೆ ಬಂದಾಗ ಅವರ ಮಾರನೇ ದಿವಸವೇ ಅವ್ರನ್ನ ಬ್ರಿಟಿಷರು ಅರೆಸ್ಟ್ ಮಾಡಿ ಬರ್ಮಾದಲ್ಲಿರ್ತಕ್ಕಂಥ ರಂಗೂನ್ನಲ್ಲಿ ಅವ್ರನ್ನ ತಗೊಂಡು ಜೈಲಲ್ಲಿ ಇಡ್ತಾರೆ. ಅವ್ರ ಆರೋಗ್ಯ ಕೆಟ್ಟಾಗ ಅವ್ರನ್ನ ಇನ್ನೇನು ಬದುಕಕ್ಕೆ ಆಗೋದಿಲ್ಲ ಅಂದಾಗ ಬ್ರಿಟಿಷರು ಅವ್ರನ್ನ ಕೇಳ್ತಾರೆ, ನಿಮ್ಮ ಕಡೆ ಆಸೆ ಏನು ಅಂತ ಹೇಳಿ. ಆಗ ನನಗೆ 2 ಮಕ್ಕಳಿದ್ದಾರೆ, ಅವ್ರ ಮುಖ ನೋಡ್ಬೇಕು ಅಂತ ಹೇಳಿ. ಆಗ ಕ್ರೂರಿಗಳು ಬ್ರಿಟಿಷ್ ಏನ್ ಮಾಡೋದು ಅಂತ ಹೇಳಿದ್ರೆ ಬಹದ್ದೂರ್ ಶಾ ಜಫರ್ ಅವರ 2 ಮಕ್ಕಳ ತಲೆ ತೆಗೆದುಕೊಂಡು ಹೋಗಿ ಬೆಳಿಗ್ಗೆ ಇದೆ ನೋಡಿ ನಿಮ್ಗೆ ನಾಷ್ಟ ಅಂತ ಹೇಳಿ ಅವ್ರು ಹೋಗಿರ್ತಾರೆ. ಈ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥವ್ರು ಈ ರಾಷ್ಟ್ರವನ್ನ ಕಟ್ಟಿರ್ತಕ್ಕಂಥವ್ರು. ಆದ್ರೆ ಅದು ಬಿಟ್ರೆ ಬಹುದೊಡ್ಡ ತ್ಯಾಗವನ್ನು ಮಾಡಿರ್ತಕ್ಕಂಥದ್ದು 1700 ಇಸ್ವಿ ಮರ್ತೋಗಿದ್ದೀನಿ. ಯುದ್ಧ ಆಗುತ್ತೆ, ಮರಾಠ ವಿರುದ್ಧ, ಪೇಶ್ವೆಯವರ ವಿರುದ್ಧ ಯುದ್ಧ ಆದಾಗ ಟಿಪ್ಪು ಸುಲ್ತಾನ್ ಬ್ರಿಟಿಷರು ಸಹ ಸೇರಿರ್ತಾರೆ. ಅದರಲ್ಲಿ ಅವರು ಸೋತಾಗ ಅವ್ರ ಮೇಲೆ ಹಲವಾರು ಕಂಡೀಷನ್ಸ್ ಆಗ್ತಾರೆ. ಅದ್ರಲ್ಲಿ ಎಷ್ಟೋ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂದಾಗ ಅದು ದುಡ್ಡು ಇರೋದಿಲ್ಲ ಅವ್ರ ಹತ್ರ ಟಿಪ್ಪು ಸುಲ್ತಾನ್. ಆಗ ಸ್ವಂತ 2 ಗಂಡು ಮಕ್ಕಳನ್ನ ಅಡವಿಟ್ಕೊಳ್ಳಿ, ನೀವು ನಿಮ್ಮಲ್ಲಿ ಇಟ್ಕೊಳ್ಳಿ, ಆಗ ದುಡ್ಡು ಕೊಟ್ಟ ನಂತರ ಬಿಡಿ ಅಂತ ಹೇಳ್ತಕ್ಕಂಥ ಮಹಾನ್ ಯಾರಾದ್ರೂ ಸ್ವತಂತ್ರ ಹೋರಾಟಗಾರ, ದೇಶ ಪ್ರೇಮಿ ಅಂತ ಇದ್ರೆ, ರಾಷ್ಟ್ರೀಯವಾದಿ ಇದ್ರೆ ಅದು ಟಿಪ್ಪು ಸುಲ್ತಾನ್ ಅಂತ ಹೇಳಿ ಫಸ್ಟ್ ಇದನ್ನು ನೋಡ್ಬೇಕಾಗುತ್ತೆ. ನೀವು ಯಾವುದೇ ಸ್ವತಂತ್ರ ಹೋರಾಟದ, ನಾನು ಇಡೀ ರಾಷ್ಟ್ರದಲ್ಲಿ ಸುತ್ತಿದ್ದೀನಿ, ಸೆಲ್ಯುಲಾರ್ ಜೈಲಿಗೆ ಹೋದ್ರೂ ಸಹ ಅದರಲ್ಲಿ 50 ಹೆಸರಿದ್ರೆ 25 ಹೆಸರು ಮುಸಲ್ಮಾನ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರ ಹೆಸರಿದೆ. ಜೈಲಲ್ಲಿ ಪ್ರಾಣ ಕಳ್ಕೊಂಡವ್ರು, ಗಲ್ಲಿಗೇರಿಸ್ಕೊಂಡವ್ರು, ಜೀವಾವಧಿ ಶಿಕ್ಷೆ ಅನುಭವಿಸಿದ್ರು ಎಲ್ಲರೂ ಸಹ ಇದ್ದಾರೆ. ನೀವು ಅಲ್ಲಿ ಇಂಡಿಯಾ ಗೇಟ್ ಅಲ್ಲಿ ಬಂದು ನೋಡಿ, ಅದರಲ್ಲೂ ಸಹ ಸಾಕಷ್ಟು ಜನ ಅಲ್ಪಸಂಖ್ಯಾತರು ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಈ ರಾಷ್ಟ್ರಕ್ಕೆ ಕೇವಲ ಒಂದು ಧರ್ಮದವರು ಮಾತ್ರ ಈ ರಾಷ್ಟ್ರದ ಸ್ವತಂತ್ರಕ್ಕೆ ಹೋರಾಟ ಮಾಡಿಲ್ಲ, ಅಥವಾ ಯಾವ್ದಾದ್ರು ಒಂದು ಧರ್ಮದ ನಾಯಕತ್ವ ಈ ರಾಷ್ಟ್ರಕ್ಕೆ ಯಾವತ್ತೂ ಸಹ ಸಿಕ್ಕಿಲ್ಲ. ಏನು ಬಾಂಗ್ಲಾದೇಶ ಅಂತ ಹೇಳಿ ವಿಭಜನೆ ಆದಾಗ ಆ ಲಿಬರೇಷನ್ ಮೂವ್ಮೆಂಟ್ ಅಲ್ಲಿ ಅದರ ನಾಯಕತ್ವ ವಹಿಸಿದವರು ಯಾರು ಅಂತ ಹೇಳಿ ಕೇಳಿದಾಗ ಫೀಲ್ಡ್ ಮಾರ್ಷಲ್ ಮನಿಕ್ ಶಾ ಅವರು ಒಬ್ಬ ಪಾರ್ಸಿ. ಅದಾದ ನಂತರ ಏರ್ ಮಾರ್ಷಲ್ ಲತೀಫ್ ಅವರು ಆಮೇಲೆ ಏರ್ ಮಾರ್ಷಲ್ ಆದ್ರು. ಅವರು ವೆಸ್ಟರ್ನ್ ಸೆಕ್ಟರ್ನ ಈಸ್ಟರ್ನ್ ಸೆಕ್ಟರ್ನ ಮುಖ್ಯಸ್ಥರಾಗಿದ್ರು ಲತೀಫ್ ಅವರು. ತದನಂತರ ಅರೋರಾ IAF ಅಲ್ಲಿ ಇದ್ದಂಥವ್ರು. ಇವರೆಲ್ಲರೂ ಸಹ ಅದರ ನಾಯಕತ್ವ ಇಂದಿರಾ ಗಾಂಧಿ ಅವರು ಕೊಟ್ಟಿದ್ರು, ಅದು ಬೇರೆ ಪ್ರಶ್ನೆ. ಆದ್ರೆ ರಾಷ್ಟ್ರದ ಮಂಚೂಣಿಯಲ್ಲಿ ಈ ರಾಷ್ಟ್ರ ಸಂಕಷ್ಟಕ್ಕೆ ಸಿಕ್ಕಿದಾಗ
ಅದರ ಐಕ್ಯತೆ ಮತ್ತು ಅದರ ಏಕತೆಗೆ ಧಕ್ಕೆ ಆದಾಗ ಎಲ್ಲರೂ ಸಹ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ಅದೇ ರೀತಿ ಟಿಪ್ಪು ಸುಲ್ತಾನ್ ಅವರ ಸಾಮಾಜಿಕ ನ್ಯಾಯದ ಕಳಕಳಿ ಹೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಅವ್ರಿಗಿದ್ದಂತ ಕಳಕಳಿ ಎಷ್ಟು ಅಂತ ಹೇಳಿದ್ರೆ, ಅದು ಈ ರಾಷ್ಟ್ರದಲ್ಲಿ ಅದರಲ್ಲೂ ಸಹ ಕೇಳಿದೆ, ಶೂದ್ರ ಹೆಣ್ಮಕ್ಳು ಸೊಂಟದ ಮೇಲೆ ಯಾರು ಬಟ್ಟೆ ಹಾಕುವುದಿರಲಿಲ್ಲ. ಆಗ ಕರಾಳವಾದ ಪದ್ಧತಿಯನ್ನ ನಿರ್ನಾಮ ಮಾಡಬೇಕು ಅಂತ ಹೇಳಿ ಕಾನೂನನ್ನು ತಂದು ಅದನ್ನ ಅಲ್ಲಿ ನಿಲ್ಲಿಸಿದಂತ ಕೀರ್ತಿ ಟಿಪ್ಪು ಸುಲ್ತಾನ್ ಅವರು. ತದನಂತರ ಅದೇ ಜಾಗಕ್ಕೆ ವಿವೇಕಾನಂದ ಅವರು ಹೋದಾಗ ಅದನ್ನೆಲ್ಲ ನೋಡಿದ, ಆ ಪದ್ಧತಿಗಳನ್ನೆಲ್ಲ ನೋಡಿದಾಗ ಇಟ್ಸ್ ಲ್ಯಾಂಡ್ ಆಫ್ ಲುನಾಟಿಕ್ಸ್ ಅಂತ ಹೇಳ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇಷ್ಟೆಲ್ಲ ಸಮಾಜ ಸುಧಾರಣೆ ಅಂದ್ರೆ ಜಮೀನ್ದಾರಿ ಸಿಸ್ಟಮ್, ಅದರಲ್ಲೂ ಸಹ ಈ ರೈತರಿಗೆ ಏನು ಇವತ್ತು ದೆಹಲಿ ಗಡಿಯಲ್ಲಿ ನಡೀತಾ ಇದ್ದ ರೈತರ ಹೋರಾಟ, ಅವ್ರ ಅವರ ಹಕ್ಕನ್ನು ಕೇಳಿದಾಗ ಅವರ ಖಲಿಸ್ತಾನಿಗಳು ಪಾಕಿಸ್ತಾನಿಗಳು ಒಂದು. ಇದೇ ಟಿಪ್ಪು ಸುಲ್ತಾನ್ ಅವರು ಜಮೀನ್ದಾರಿ ಸಿಸ್ಟಮ್, ಪಾಳೆಗಾರ ಸಿಸ್ಟಮ್ ವ್ಯವಸ್ಥೆ ಇತ್ತು, ಅದನ್ನ ರದ್ದು ಮಾಡಿ ಬಡವರಿಗೆ, ಅದರಲ್ಲೂ ಸಹ ಶೂದ್ರರಲ್ಲಿ ಕೂಡ ಅತಿ ಶೂದ್ರರು, ದಲಿತರಿಗೆ ಭೂಮಿಯನ್ನು ಕೊಡ್ತಕ್ಕಂಥ ಮಹಾನ್ ಕಾರ್ಯವನ್ನು ಮಾಡಿದವರು ಯಾರಾದ್ರೂ ಮೊಟ್ಟ ಮೊದಲನೆಯ ರಾಜು ಇದ್ರೆ ಅದು ಟಿಪ್ಪು ಸುಲ್ತಾನ್ ಅವರು. ದಲಿತರಿಗೆ ಜಮೀನು ಸಿಗ್ತಾ ಇರಲಿಲ್ಲ, ಕತ್ಲಲ್ಲಿ ಅವರು ಹೊರಗಡೆ ಬರ್ಬೇಕಾಗಿತ್ತು, ಸೂರ್ಯ ಬೆಳಕಿದ್ದಾಗ ಯಾರು ಹೊರಗಡೆ ಬರ್ತಾ ಇಲ್ಲ. ಅಂತ ಸ್ಥಿತಿನಲ್ಲಿ ಈ ದೇಶದಲ್ಲಿ ಶೋಷಣೆ ಮತ್ತು ಸಮಾಜ ಸುಧಾರಣೆ ಆಗ್ಬೇಕು ಅಂತ ಹೇಳಿ ಬಹಳಷ್ಟು ಕ್ರಮವನ್ನು ತೆಗೆದುಕೊಂಡಂತ ಮಹಾನ್ ನಾಯಕ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಇಲ್ಲ ಸಲ್ಲದ ಕೆಲವರು ಮಾಡ್ತಕ್ಕಂಥ ಆರೋಪಗಳು ನೋಡಿದ್ರೆ, ಯಾಕಂದ್ರೆ ಅವರಲ್ಲಿ ಯಾರು ಇಲ್ಲ, ಬ್ರಿಟಿಷರ ಜೊತೆ ಅದು ಸಂಪೂರ್ಣವಾಗಿ ಅವ್ರ ಜೊತೆ ಪಾಲ್ಗೊಂಡಂತವ್ರು ಏನು ಈ ಒಂದು ವಿಚಾರವನ್ನು ಟಿಪ್ಪು ಸುಲ್ತಾನ್ ವಿರುದ್ಧ ಮಾತಾಡ್ತಾರೆ. ಹಿಂದೂ ಧರ್ಮದ ಹೆಸರಲ್ಲಿ ಅವರು ಹಿಂದೂ ಧರ್ಮ ಸಂಕಷ್ಟದಲ್ಲಿದೆ ಅಂತ ಹೇಳ್ತಾರೆ. RSS ಬಂದು ಇನ್ನೂ 100 ವರ್ಷ ಆಗಿರೋದು ಅಷ್ಟೇ, ಇನ್ನೊಂದು 3 ವರ್ಷ ಆಗಿದೆ. ಹಿಂದೂ ಧರ್ಮಕ್ಕೆ 5,000 ವರ್ಷ ಆಗಿದೆ. 1000 ವರ್ಷ ಮೊದಲು ಆಡಿದ್ರು, 300 ವರ್ಷ ಬ್ರಿಟಿಷರಿದ್ರು. ಹಿಂದೂ ಧರ್ಮ ಅಲ್ಲೇ ಇದೆ. ಅಂದ್ರೆ ಈ ಅದ್ಭುತವಾದ ರಾಷ್ಟ್ರದಲ್ಲಿ ಸುಮಾರು 7 ದೊಡ್ಡ ರಾಷ್ಟ್ರ ಧರ್ಮಗಳಿರ್ತಕ್ಕಂಥ ರಾಷ್ಟ್ರ, ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಜೈನ ಧರ್ಮ, ಸುರಾಷ್ಟ್ರೀಯ ಧರ್ಮ. ಇಷ್ಟೆಲ್ಲ ದೊಡ್ಡ ರಾಷ್ಟ್ರದಲ್ಲಿ ಬೌದ್ಧವನ್ನು ನಾವು ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇದು ನಿನ್ನೆ ಮೊನ್ನೆ ಬಂದಿರತಕ್ಕಂಥದ್ದು ಅಂತಲ್ಲ, ಕಾಲದಿಂದಲೂ ಸಹ ಬೌದ್ಧಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ರಾಜ ಮಹಾರಾಜರು ಸಹ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು. ಒಂದೇ ಒಂದು ಉದಾಹರಣೆ ಕೊಟ್ಟು ನಾನು ಭಾಷಣ ಮುಗಿಸ್ತೇನೆ. ಏನು ಈಗ ಕೆಲವು ಹಿಂದುತ್ವವಾದಿಗಳು, ಹಿಂದೂಕ್ಕೂ ಬಹಳ ವ್ಯತ್ಯಾಸ ಇದೆ. ಹಿಂದುತ್ವ ಅಂತಕ್ಕಂಥದ್ದು ಸಾವರ್ಕರ್ ಅವರ ಸ್ಲೋಗನ್ ಅಷ್ಟೇ ವಿನಃ ಹಿಂದೂ ಧರ್ಮಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಇದೇ ಮಹಾನ್ ಹಿಂದುತ್ವದ ಪರ ಇರ್ತಕ್ಕಂಥವರು ಹಿಂದೂ ಮರಾಠ ಸಿಂಗಿಯಲ್ಲಿ ಇರ್ತಕ್ಕಂಥ ಶಾರದಾಂಬೆಯ ಮಂದಿರದ ಮೇಲೆ ಹಲ್ಲೆ ನಡೆಸಿ ಅಲ್ಲಿರ್ತಕ್ಕಂಥ ಮೂರ್ತಿಯನ್ನು ತುಂಗಾ ನದಿಗೆ ಹಾಕಿದಾಗ ಅದರ ರಕ್ಷಣೆಗೆ ಹೋಗಿರ್ತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಅವರು. ಸಾಧ್ಯನೇ ಇಲ್ಲ. ಶ್ರೀರಂಗಪಟ್ಟಣಕ್ಕೆ ಹೋದಾಗ ಅಲ್ಲಿ ಶ್ರೀ ರಂಗನಾಥ ಸ್ವಾಮಿ ನಮ್ಮ ಜಾತಿಯವರೆಲ್ಲ ಆ ದೇವರನ್ನೇ ಪೂಜೆ ಮಾಡ್ತಾರೆ. ಆ ರಂಗನಾಥ ಸ್ವಾಮಿ ಎದುರಿಗೆ ಅರಮನೆ ಇದೆ. ಆ ತರ ಮತಾಂಧ ಆಗಿದ್ರೆ ಆ ದೇವಸ್ಥಾನ ಇರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಮೇಲ್ಕೋಟೆ ಚೆಲುವರಾಯ ಸ್ವಾಮಿ ದೇವಸ್ಥಾನ, ನಂಜನಗೂಡಿನ ದೇವಸ್ಥಾನ, ನಂಜುಂಡೇಶ್ವರ ದೇವಸ್ಥಾನ, ಎಲ್ಲ ದೇವಸ್ಥಾನ ಸುಮಾರು 187 ದೇವಸ್ಥಾನಗಳಿಗೆ ಆ ಟಿಪ್ಪು ಸುಲ್ತಾನ್ ಅವರು ನೇರವಾಗಿ ಅದು ಸಹಾಯ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆದ್ರಿಂದ ಟಿಪ್ಪು ಸುಲ್ತಾನ್ ಕೇವಲ ಮತೀಯವಾಗಿ ವಾದಿ ಅಂತ ಹೇಳ್ತಕ್ಕಂಥ ಅಷ್ಟು ದೊಡ್ಡ ಮೂರ್ಖರು ಈ ದೇಶದಲ್ಲಿ ಯಾರೂ ಇಲ್ಲ. ಆದ್ರಿಂದ ಏನು ಹಿಂದೂ ಧರ್ಮವನ್ನು ಕಾಪಾಡ್ತೀವಿ ಅಂತ ಬರ್ತಾ ಇದ್ದಾರೆ. ಒಂದೇ ಒಂದು ಹೆಸರು ಹೇಳಿ, ಯಾರಾದ್ರೂ ಧರ್ಮಕ್ಕೋಸ್ಕರ ಪ್ರಾಣ ಬಿಟ್ಟಿರ್ತಕ್ಕಂಥದ್ದು ಅಥವಾ ರಾಷ್ಟ್ರಕ್ಕೆ ಪ್ರಾಣ ಬಿಟ್ಟಿರ್ತಕ್ಕಂಥದ್ದು ಎಲ್ಲ ಸಹ ಬ್ರಿಟಿಷರ ಏಜೆಂಟ್ಗಳಾಗಿರ್ತಕ್ಕಂಥವರೇ ಮುಂದೆ ಬಂದು ಇವೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ರಿಂದ ನಾವು ಯಾರು ಸಹ ಬುದ್ಧಿ ಕೇಳಬೇಕಾಗಿಲ್ಲ. ಈ ರಾಷ್ಟ್ರದ ಜನತೆ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಹ ಬಾಳ್ವೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಯಾವುದೇ ದ್ವೇಷ ಭಾವನೆಯಿಂದ ಬದುಕಬೇಕು ಅಂತ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಕೆಲವು ಅವರ ಪಟ್ಟಭದ್ರ ಹಿತಾಸಕ್ತಿಗೋಸ್ಕರ ಧರ್ಮವನ್ನು ಉಪಯೋಗ ಸಂದರ್ಭದಲ್ಲಿ ಜನ ತಕ್ಕ ಉತ್ತರವನ್ನು ಕೊಡ್ತಾರೆ. ನಾವೇನು ಬಹಳ ದೂರ ಹೋಗ್ಬೇಕಾದಿಲ್ಲ, ಸ್ವಲ್ಪ ದಿನಗಳಲ್ಲಿ ಅದೆಲ್ಲರಿಗೂ ಸಹ ಗೊತ್ತಾಗುತ್ತೆ. ಜನಕ್ಕೆ ಗೊತ್ತಾಗೋವರೆಗೂ ಸಹ ನಾವು ಕಾಯ್ಬೇಕಾಗುತ್ತೆ. ಆದ್ರಿಂದ ನನ್ನ ಕೈಕಲಿಯ ಪ್ರಾರ್ಥನೆ, ಯಾರೇನೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ.
ಟಿಪ್ಪು ಸುಲ್ತಾನ್ ಎಷ್ಟು ಮಹಾತ್ಮ ಗಾಂಧಿ ಅವರು ಈ ದೇಶಕ್ಕೆ ಈ ಸ್ವತಂತ್ರ ಹೋರಾಟಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ, ಅಷ್ಟೇ ತ್ಯಾಗ ಬಲಿದಾನವನ್ನ ಟಿಪ್ಪು ಸುಲ್ತಾನ್ ಅವರು ಸಹ ಮಾಡಿದ್ದಾರೆ. ಆದ್ರಿಂದ ಯಾರು ಕೆಲವರು ಹೇಳಬಹುದು, ಯಾಕಂದ್ರೆ ಮಹಾತ್ಮ ಗಾಂಧಿನೂ ಸಾಕೊಂಡ್ರು. ಮಹಾತ್ಮ ಗಾಂಧಿ ಅವರು ಕೊಂದವರು ಯಾರು ಮುಸ್ಲಿಂ ಲೀಗ್ ಅವರು ಅಲ್ಲ, ಮಹಾತ್ಮ ಗಾಂಧಿ ಅವರು ಕೊಂದವರು ಯಾರು ಮುಸಲ್ಮಾನರು ಅಲ್ಲ. ಮಹಾತ್ಮ ಗಾಂಧಿಗಿಂತ ದೊಡ್ಡ ಹಿಂದೂ ಯಾರು ಇರಲಿಲ್ಲ. ಬೆಳಿಗ್ಗೆ 4:15 ಎದ್ದು ಪ್ರಾರ್ಥನೆ ಮಾಡಿ, ರಾತ್ರಿ ಮಲಗುವಾಗ ಪ್ರಾರ್ಥನೆ ಮಾಡಿ ಮಲಗತಕ್ಕಂತ ಮಹಾತ್ಮ ಗಾಂಧಿಯನ್ನು ಕೊಂದವನೊಬ್ಬ ಹಿಂದೂ, ಮತಾಂಧ ಹಿಂದೂನೇ ಒಬ್ಬ ಅವ್ರನ್ನ ಕೊಂದಿದ್ದು. ಅವ್ರಿಗೇನಾದ್ರೂ ಮುಸ್ಲಿಂ ಅವ್ರ ಮೇಲೆ ದ್ವೇಷ ಇದ್ರೆ ಜಿನ್ನಾನು ಕೊಲ್ಬೇಕಾಗಿತ್ತು, ಮುಸ್ಲಿಂ ಲೀಗ್ ಅವ್ರ ಮೇಲೆ ಹಲ್ಲೆ ಮಾಡಬೇಕಾಗಿತ್ತು. ಅದನ್ನ ಯಾರು ಮಾಡಲಿಲ್ಲ. ಸ್ವಂತ ಕೆಲವು ವೆಸ್ಟರ್ನ್ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಈ ಒಂದು ಹೆಜ್ಜೆ ನೀಡುವಾಗ ನಾವೆಲ್ಲರೂ ಸಹ ಎಚ್ಚರಿಕೆಯಿಂದ ಇದ್ದು ರಾಷ್ಟ್ರದಲ್ಲಿ ಜಾತ್ಯತೀತ ತತ್ವವನ್ನ ಇನ್ನೂ ಶಕ್ತಿಯುತವಾಗಿ ನಾವು ಬೆಳೆಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ, ಹೆಚ್ಚಿನ ಸಾಹಿತಿಗಳೆಲ್ಲರೂ ಸಹ ಇದ್ದಾರೆ, ಅವ್ರಿಗೂ ಸಹ ಅನಿಸಿಕೆಗಳನ್ನ ಹೇಳಿಕೆಗಳನ್ನ ಕೇಳಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರವನ್ನ ಜನಸಾಮಾನ್ಯರಲ್ಲಿ ನಾವು ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳಬೇಕಾಗುತ್ತೆ. ಇಷ್ಟೇ ನಾನು ಮಾತು ಮುಗಿಸ್ತೇನೆ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನನಗೆ ಆಹ್ವಾನಿಸಿ ಅವಕಾಶ ಕೊಟ್ಟಿದ್ದಕ್ಕೆ ತಾವೆಲ್ಲರಿಗೂ ಸಹ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ.